ಬ್ಯಾಕ್ ಟು ದ ಚಾನಲ್. ಸೊ ನಂದು ಈವ್ನಿಂಗ್ ರೊಟೀನ್ ಆಯಿತು. ಸೊ ಬಂದಾಗೇ ಒಂದು ಬ್ಯಾಂಕ್ ಹೋಗ್ಲಿಕ್ಕಿತ್ತು. ಸೊ ಒಂದು ಬ್ಯಾಂಕ್ ಹೋದೊಂದು ಅಮೌಂಟ್ ಡೆಪಾಸಿಟ್ ಮಾಡಿ ಬಂದೆ. ಸೊ ಬಂದಾದ ತಕ್ಷಣವೇ ನಾನು ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಕ್ಸಸೈಸ್ ವೀಡಿಯೋಸ್ ನಾನು ನಾಳೆ ಅಪ್ಲೋಡ್ ಮಾಡ್ತೇನೆ. ಬಂದ ತಕ್ಷಣವೇ ಎಲ್ಲ ಆಯಿತು. ಸೊ ಸ್ನಾನ ಕೂಡ ಆಯಿತು. ಸ್ನಾನ ಮಾಡಿ ಬಂದು ಈಗ ಜಸ್ಟ್ ಲೈಕ್ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಏನಂತ ಹೇಳಿದರೆ ಕುಕ್ಕಿಂಗ್ ಮಾಡಬೇಕು ನನಗೆ. ಇವತ್ತು ನಾವು ಈವ್ನಿಂಗ್ ಬ್ಲಾಗ್ಸ್ ಮಾಡುವ ಏನಂತ ಹೇಳಿದರೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡುವ. ಕುಕ್ಕಿಂಗ್ ಅಂತ ಹೇಳಿದರೆ ನನಗೆ ನಾಳೆ ಫುಡ್ ತೊಗೊಂಡು ಹೋಗ್ಲಿಕ್ಕಿದೆ ಆಫೀಸಿಗೆ ನಾನು ಏನೇನು ನಾಳೆ ತೊಗೊಂಡು ಹೋಗ್ತೇನೆ. ಸೊ ಅದನ್ನು ಇವಾಗ ನೈಟ್ ಮಾಡಿಟ್ರೆ ಸೊ ಮಾರ್ನಿಂಗ್ ಇದ್ದರೆ ನನಗೆ ಕಚ್ಚಿ ಪಿಚ್ಚಿ ಆಗಿರಲ್ಲ. ಸೊ ಅದು ಕಚ್ಚಿ ಪಿಚ್ಚಿ ಇದು ಮಾಡಬೇಕು ಹಾಗೆ ಹೀಗೆ ಏನೂ ಇರಲ್ಲ. ಸೊ ನಾಳೆಗೆ ನಾನು ಏನೇನೋ ಪ್ರಿಪೇರ್ ಮಾಡ್ತೇನೆ ಅಂತ ಹೇಳಿ ವಿಡಿಯೋ ಮಾಡ್ತೇನೆ. ಆಮೇಲೆ ನನಗೆ ತುಂಬ ದಿನದಿಂದ ಇವತ್ತು ನಾನು ಕಡುಬಿದೆಯಲ್ಲ, ಕಡುಬಲ್ಲಿ ಕೊಕೊನೆಟ್ ಮತ್ತು ಬೆಲ್ಲ ಹಾಕಿ ಒಂದು ಐಟಮ್ ಟ್ರೈ ಮಾಡುವ ಅಂತಿದ್ದೇನೆ. ಸೊ ನನಗೆ ತುಂಬ ಏನೂ ಗೊತ್ತಿಲ್ಲ, ಲೈಕ್ ಮೈ ಪೀರಿಯಡ್ಸ್ ಆರ್ ನಿಯರ್. ಸೊ ನನಗೆ ತುಂಬ ಇದು ಸ್ವೀಟ್ಸ್ ಕ್ರೇವಿಂಗ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಾನು ಹೊರಗಡೆ ಏನು ತಿನ್ನಬಾರ್ದು ಅಂತ ವಚನ ಮಾಡಿಕೊಂಡಿದ್ದೇನೆ. ಬಿಕಾಸ್ ನನಗೆ ಜಸ್ಟ್ ಸ್ವಿಗ್ಗಿ ಬಿಲ್ ಲಾಸ್ಟ್ ಮಂತ್ ಸ್ವಿಗ್ಗಿ ಬಿಲ್ 4,500 ಬಂದಿದೆ. ಸೊ ದೊಡ್ಡ ನಮಸ್ಕಾರ ಟು ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ. ಮನೇಲಿ ಎಷ್ಟು ಐಟಮ್ಸ್ ಎಲ್ಲ ಸುಮ್ಮನೆ ನೀರಲ್ಲಿ ಹಾಕಿ ಹೋಮ ಮಾಡಿದಾಗ ಅದು ಎಷ್ಟು ಇದೆ. ಸೊ ಯೂಸೇ ಮಾಡ್ತಾಯಿಲ್ಲ. ಸೊ ಹಾಗೆ ಇವಾಗ ನಾನು ಜಾಗ್ರಿನಲ್ಲಿ ಕಡುಬು ಮಾಡೋಣ ಅಂತಿದ್ದೇನೆ. ಆಮೇಲೆ ನಾಳೆಗೆ ಲೈಕ್ ಏನೆಲ್ಲ ಮಾಡ್ತೇನೆ ರೊಟೀನ್ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಮಗೆ ಅಕ್ಕಿ ಹಿಟ್ಟು ಬೇಕು. ಸೊ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ, ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಕಲಸ್ಕೊಳ್ಳೋಣ. ಹಿಂಗಿಗೆ ನಮಗೆ ತೆಂಗಿನಕಾಯಿ ಬೇಕು, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೇನೆ. ಜೀರಿಗೆ ಬೇಕಾದವರಿಗೆ ಜೀರಿಗೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನೆಲ್ಲ ಉಂಡೆ ಮಾಡ್ಕೊಂಡಾಯಿತು. ಈಗ ನೋಡ್ಬೋದು ಉಂಡೆ ಮಾಡಿ ಆಗಿದೆ. ಸೊ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಗ್ತಿದೆ. ಊರಲ್ಲಿ ಅಮ್ಮ ಚಿಕ್ಕಮ್ಮ ರೊಟ್ಟಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಅಮ್ಮಂಗೆ ಅಷ್ಟು ಬರಲ್ಲ, ಚಿಕ್ಕಮ್ಮ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ. ಸೊ ಇದನ್ನು ನೋಡಿ ರೊಟ್ಟಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಸೊ ಫಿಲ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಸಕ್ಕರೆ ಇದು ಬೆಲ್ಲ ಹಾಕಿ ಫಿಲ್ ಮಾಡ್ಕೊಳ್ಳೋಣ. ಗಾಯ್ಸ್ ಫಿಲ್ಲಿಂಗ್ ನೋಡಿ ಅರ್ಧಂಬರ್ಧ ಆಗಿದೆ. ಸೊ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಏನು ಮಾಡಬೇಕು ಅಂತೇಳಿದ್ರೆ ಇದು ಫಿಲ್ ಮಾಡುವ ಟೈಮಲ್ಲೇ ಗ್ಯಾಸಲ್ಲಿ ಸ್ಟೀಮ್ ಮಾಡಲಿಕ್ಕಿದೆ ಅಲ್ವಾ. ಸೊ ನೀರು ಹಾಕಿ ಇದನ್ನು ಫಸ್ಟ್ ಇದರ ಕಡುಬು ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕು. ಫಸ್ಟ್ ನಾನು ಗ್ಯಾಸ್ ಆನ್ ಮಾಡ್ತೇನೆ. ಸೇಮ್ ಹೀಗೇನೆ ನಾನು ಯಾವಾಗಲೂ ಮಾಡ್ತಾ ಇದ್ದೆ. ಆದರೆ ನನಗೆ ಗೋಧಿ ಜಾಸ್ತಿ ತಿಂದರೆ ಗ್ಯಾಸ್ಟ್ರೈಟ್ಸ್ ಆಗುತ್ತೆ. ಸೊ ಹಾಗೆ ನಾನು ಗೋಧಿಯನ್ನು ಕಮ್ಮಿ ಮಾಡಿದ್ದೇನೆ. ಇಲ್ಲಾಂದರೆ ನಾನು ಇದನ್ನು ಗೋಧಿಯಲ್ಲೇ ಮಾಡ್ತಾಯಿದ್ದೆ. ಅಕ್ಕಿ ಹಿಟ್ಟಲ್ಲಿ ಮಾಡೋದು ಕಮ್ಮಿ. ಇಲ್ಲಿ ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ 5 ಕಡುಬು ಮಾಡಿದ್ದೇನೆ. ಸೊ ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಸ್ಟೀಮ್ ಆಗಲಿ. ಸೊ ಗೈಸ್ ಅದು ಸ್ಟೀಮ್ ಆಗಲಿ. ಇವಾಗ ನಾವು ಪಲ್ಯಕ್ಕೆ ರೆಡಿ ಮಾಡುವ. ಸೊ ನಾಳೆ ನನಗೆ ಪಲ್ಯ ತೊಗೊಂಡು ಹೋಗ್ಲಿಕ್ಕಿದೆ. ಸೊ ಐವರಿ ಇದೆಯಲ್ಲ, ನಾನೇನು ಗೊತ್ತಾ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಕರಿಬೇವು ಸೊಪ್ಪು ಹಾಕಿದ್ದೇನೆ. ಸೊ ಇದು ನಮ್ಮ ಹಲಸಿನ ಬೀಜ ಮತ್ತು ಇದು ನಮ್ಮ ಬೆಂಡೆಕಾಯಿ, ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ. ಸೊ ಇದಕ್ಕೆ ನಾನು ಇದಿದೆಯಲ್ಲ ಸ್ವಲ್ಪ ತೆಂಗಿನಕಾಯಿ, ಉಪ್ಪು ಮತ್ತು ಅರಿಶಿನ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೇನೆ. ಸೊ ನಾನು ಎಲ್ಲ ಸಪ್ರೇಟಾಗಿ ಮಾಡಲಿಕ್ಕಾಗಲ್ಲ, ಟೈಮ್ ಕೂಡ ಇರೋಲ್ಲ ನನಗೆ. ಸೊ ನಾನು ಯಾವಾಗಲೂ ಇದನ್ನೇ ರೂಢಿ ಮಾಡ್ಕೊಂಡಿರೋದು. ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಈಗ. ಸೊ ಇದನ್ನು ಇವಾಗ ನಾವು ಒಗ್ಗರಣೆ ಹಾಕುವ. ಸೊ ಪ್ಯಾನ್ಗೆ ನಾನು ಪ್ಯೂರ್ ಕೊಕೊನೆಟ್ ಆಯಿಲ್ ಹಾಕಿದ್ದೇನೆ. ಸೊ ಕೊಕೊನೆಟ್ ಆಯಿಲ್ ಸ್ವಲ್ಪ ಬೆಚ್ಚ ಆದಮೇಲೆ ನಾವು ಇದಕ್ಕೆ ಮಸ್ಟರ್ಡ್ ಸೀಡ್ಸ್ ಹಾಕಲಿಕ್ಕಿದೆ. ಸೊ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಒಂದು 15-20 ಮಿನಿಟ್ಸ್ ಬಿಡುವ. ನಾವು ಮಾಡಿದಂತಹ ಸಿಹಿ ಕಡುಬು ರೆಡಿ ಆಯಿತು. ಸೊ ಇದು ನನಗೆ ನಾಳೆ ಈವ್ನಿಂಗ್ ಸ್ನ್ಯಾಕ್ ಆಗ್ತದೆ, ಮಾರ್ನಿಂಗ್ ಬ್ರೇಕ್. ಇನ್ನು ನನಗೆ ಕಿಚನ್ ಒಂದು ಕ್ಲೀನ್ ಮಾಡಲಿಕ್ಕಿದೆ. ಆ್ಯಸ್ ಯೂಶ್ವಲ್ ತುಂಬ ಪಾತ್ರೆ ಬಿದ್ದಿದೆ.
ಸೊ ಬೆಳಗ್ಗೆ ಎದ್ದು ಇಡ್ಲಿದು ಅದು ಇದು ಪಾತ್ರೆ ಎಲ್ಲ ಬಿದ್ದಿದೆ. ಸೊ ಫಸ್ಟ್ ಕಿಚನ್ ಒಂದು ಕ್ಲೀನ್ ಮಾಡ್ತೇನೆ. ಹೇಗಿದ್ದರೂ ಇದು ನನ್ನ ಪಲ್ಯ ಆಗ್ತಾಯಿದೆ, ಆಲ್ಮೋಸ್ಟ್ ಆಗುತ್ತೆ ಇನ್ನೊಂದು 20 ಮಿನಿಟ್ಸ್ ಒಳಗೆ. ಸೊ ನಾಳೆ ಬೆಳಗ್ಗೆ ಎದ್ದು ಇನ್ನು ರೈಸ್ ಮಾಡೋದು, ಬೆಳಗ್ಗೆದು ಬ್ರೇಕ್ಫಾಸ್ಟ್ ನಾಳೆ ಬೆಳಗ್ಗೆ ಮಾಡ್ತೇನೆ. ಸೊ ನಾಳೆ ಬೆಳಗ್ಗೆ ದೋಸೆ ಇಲ್ಲ ಅಂದರೆ ಚಪಾತಿ ಮಾಡೋಣ ಅಂತಿದ್ದೇನೆ. ಸೊ ಲೆಟ್ ಇಟ್ ಬಿ. ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ, ಈವ್ನಿಂಗ್ ಮಿನಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದು ನಮ್ಮ ಎಕ್ಸಸೈಸ್ ವೀಡಿಯೋ ನಾಳೆ ಕಂಟಿನ್ಯೂ ಮಾಡುವ. ಎಕ್ಸಸೈಸ್ ವೀಡಿಯೋ ನಾಳೆ ಅಪ್ಲೋಡ್ ಮಾಡುವ. ಸಾರಿ, ಕಂಟಿನ್ಯೂ ಅಲ್ಲ, ಆಲ್ರೆಡಿ ನಾನು ಕಂಟಿನ್ಯೂ ಅಲ್ಲಿ ಮಾಡ್ತಾ ಇದ್ದೇನೆ. ಸೊ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಆ್ಯಂಡ್ ಅಷ್ಟೇ, ಬಾಯ್. ಹಾಯ್, ಇನ್ನೊಂದು ಹೇಳಲಿಕ್ಕೆ ನೆನಪು ಬಿಡೋಯ್ತು. ಇವತ್ತು ನನಗೊಂದು ಹೊಸ ಜ್ಞಾನೋದಯ ಆಯಿತು. ಇದು ಕಾಮನ್ ಸೆನ್ಸ್. ನನಗೆ ಸ್ವಲ್ಪ ಕಾಮನ್ ಸೆನ್ಸ್ ಅತಿರೇಕದಲ್ಲಿದೆ, ಸ್ವಲ್ಪ ಜಾಸ್ತಿ ಇದೆ. ಸೊ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್, ನಂದು ಕೂದಲು ಇಷ್ಟು ಉದ್ದ ಇರಲಿಲ್ಲ, ಶಾರ್ಟ್ ಮಾಡಿಸಿದ್ದೆ. ಬೇಬಿ ಕಟ್ ಇಷ್ಟು, ಬಾಯ್ ಕಟ್ ಇಷ್ಟು ಮಾಡಿಸಿದ್ದೆ. ಎಂತ ಹೇಳ್ತಾರೆ ಇದಕ್ಕೆ, ಯಾವುದೋ ಒಂದು ಕಟ್ ಇಷ್ಟು ಮಾಡಿಸಿದ್ದೆ. ಸೊ ಇಷ್ಟಿತ್ತು ನಂದು ಕೂದಲು. ಈಗ ಬೆಳೆದು ಇಷ್ಟು ಉದ್ದ ಆಗಿದೆ. ಸೊ ನನ್ನ ಕೂದಲಿಗೆ ಕಲರಿಂಗ್ಸ್ ಮಾಡಿಸಿದೆ, ನೋಡ್ಬೋದಲ್ವಾ. ನಾನೇನು ನೆನೆಸ್ಕೊಂಡಿದ್ದೆ ಗೊತ್ತಾ, ಕೂದಲಿಗೆ ಕಲರಿಂಗ್ಸ್ ಮಾಡಿಸಿ ನನ್ನ ಕೂದಲು ಉದ್ದ ಬೆಳೆಯುತ್ತಲ್ವ. ಸೊ ಉದ್ದ ಹೇಗೆ ಬೆಳೆಯೋದು ಅಂದ್ಕೊಂಡಿದ್ದೆ ಗೊತ್ತಾ. ಇಲ್ಲಿದೆಯಲ್ವಾ ಈ ಕೂದಲು, ಇದಿದೆಯಲ್ಲ ಇದರಿಂದ ನೆಕ್ಸ್ಟ್ ಈ ಥರ ಇಲ್ಲಿಂದ ಉದ್ದ ಬೆಳೆಯುತ್ತೇನೋ. ಸೊ ನಾನು ಕಲರಿಂಗ್ ಮಾಡಿಸಿದೆಲ್ಲ ಹೈಡ್ ಆಗೋಗುತ್ತೆ ಅಂದ್ಕೊಂಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಸೊ ನಾನಿವತ್ತೊಂದು ನನ್ನ ಕಲೀಗಲ್ಲಿ ಒಂದು ಡಿಸ್ಕಸ್ ಮಾಡಿದೆ. ಸೊ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇಷ್ಟು ಕಾಮನ್ ಸೆನ್ಸ್ ಇಲ್ಲದಿರೋ ಹುಡುಗಿ ಅಂತ ಯಾರು ನೆನೆಸ್ಬೇಡಿ. ಬಟ್ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ನಾನು ಆಮೇಲೆ ಅವಳಿಗೆ ಹೇಳಿದ್ರು, ನಂದು ಕೂದಲು ಉದ್ದ ಬೆಳೀತಾ ಇದೆ, ಲಾಸ್ಟಿಗಿಂತ ತುಂಬ ಉದ್ದ ಬೆಳೀತಿದೆ, ಆದರೆ ಕಲರಿಂಗ್ ಕೊಟ್ಟಿರೋ ಜಾಗ ಮಾತ್ರ ಯಾಕೆ ಬ್ರೋ ಉದ್ದ ಬೆಳೀತಲ್ಲ ಅಂತ. ಆಗ ಅವ್ರು ನಂಗೆ ಹೇಳಿದ್ದೇನು ಗೊತ್ತಾ, ನಿಮಗೆ ಗೊತ್ತಿಲ್ವಾ ಅದು ಅಂತ ಕೇಳಿದ್ರು. ಇಲ್ಲ ಹೇಳಿದೆ. ಆಗ ಅವ್ರು ನಂಗೆ ಹೇಳಿದೆ ಅಂತ ಗೊತ್ತಾ, ಸೊ ಇಲ್ಲಿ ರೂಟ್ಸ್ ಉಂಟಲ್ಲ, ರೂಟ್ಸಿಂದ ನಿಮಗೆ ಕೂದಲು ಉದ್ದ ಬೆಳೆಯೋದೇ ವಿನಃ ನೀನು ತುದಿ ಕೊಟ್ಟಿದೆಯಲ್ಲ, ಇಲ್ಲಿಂದ ನಿಮಗೆ ಕೂದಲು ಉದ್ದ ಬೆಳೆಯಲ್ಲ ಅಂತ ಹೇಳಿದರು. ಸರ್ ನನಗೆ ಆಗಾಯಿತು. ನಾನು ಸುಮ್ಮನೆ ಯಾವಾಗಾದ್ರೂ ಹೋಗಿ ನನ್ನ ಕೂದಲು ಕಟ್ ಮಾಡಿಸಿದ್ದು. ನನ್ನದು ಕಲರಿಂಗ್ಸ್ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಏನೇನೋ ಆಗಿ ಡ್ಯಾಮೇಜ್ ಆಗಿತ್ತಲ್ಲ. ಸೊ ಉದ್ದ ಬೆಳೆದ್ಮೇಲೆ ಸರಿಯಾಗುತ್ತೆ ಅಂದ್ಕೊಂಡು ಕಟ್ ಮಾಡಿಸಿ. ಅದೊಂದು ಜ್ಞಾನೋದಯ ಇವತ್ತು ಅವರಿಂದ ಆಯಿತು. ಇಷ್ಟು ದಿನ ನಂಗೆ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು ಅಷ್ಟೇ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ವೀಡಿಯೋಸ್, ಒಳ್ಳೆ ಕಂಟೆಂಟ್ಸ್ ಅಪ್ಲೋಡ್ ಮಾಡುವ. ನನಗೆ ನಮ್ಮ ವಿಲೇಜ್ ಹೋದ್ಮೇಲೆ ಒಳ್ಳೆ ವೀಡಿಯೋಸ್ ಸಿಗ್ತದೆ. ಬಿಕಾಸ್ ನಮ್ಮ ವಿಲೇಜ್ ಅಂತ ಹೇಳಿದ್ರೆ, ನನ್ನ ಮನೆ ಹತ್ರ ಅಂತ ಹೇಳಿದರೆ ಫುಲ್ ಹಿಲ್ ಸ್ಟೇಷನ್. ಸಕಲೇಶ್ಪುರ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರುತ್ತಲ್ಲ, ಫುಲ್ ಹಿಲ್ ಸ್ಟೇಷನ್ಸ್, ಫುಲ್ ನೇಚರ್, ಫುಲ್ಲು ದನ ಕರು, ಹಳ್ಳಿ ಜನ. ನಮ್ಮ ಜನಗಳನ್ನ ನಿಮಗೆ ಭೇಟಿ ಮಾಡಿಸ್ತೇನೆ. ಅಫ್ಕೋರ್ಸ್ ನಾನು ಹೋಗ್ತಾ ಇದ್ದೇನೆ ಈ ಮಂತ್ ಎಂಡ್. ಇವಾಗ ಹೋಗೋ ಸ್ಟೇಜಲ್ಲಿ ಇಲ್ಲ, ಯಾಕಂದರೆ ಯಾವ ಟೈಮಲ್ಲಿ ಬೇಕಾದ್ರೂ ಮರ ಗಿಡ ಬೀಳ್ಬೋದು. ಸೊ ಮನೇಲಿ ಬರಬೇಡ ಅಂತ ಹೇಳ್ತಾರೆ ಈಗ. ಸೊ ಈಗ ನಾನು ಹೋಗ್ತಾ ಇಲ್ಲ. ಮನೆಗೆ ಹೋದ್ಮೇಲೆ ಅಲ್ಲಿ ನಮ್ಮ ಮನೆ ಪಾರ್ವತಮ್ಮನ ಬೆಟ್ಟ ಇದೆ, ನಮ್ಮ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ, ಬೆಟ್ಟ ತೋರಿಸ್ತೀನಿ. ಆಮೇಲೆ ಬೆಟ್ಟ ಅಲ್ಲಿ ಏನಕ್ಕೆ ಫೇಮಸ್ಸು, ನಮ್ಮೂರು ಏನಕ್ಕೆ ಫೇಮಸ್, ನಮ್ಮೂರಲ್ಲಿ ಯಾವುದು ನಮ್ಮ ಗ್ರಾಮ ದೇವತೆ ಎಷ್ಟು ಫೇಮಸ್, ಅವರ ಶಕ್ತಿ ಏನು ಎಲ್ಲ ನಾನು ಹೇಳಿಕೊಡ್ತೇನೆ. ಫಸ್ಟ್ ನಾನು ಊರಿಗೆ ಹೋದ್ಮೇಲೆ ನಮ್ಮ ಊರಿನ ವ್ಲಾಗ್ಸ್ ಮಾಡುವ. ಬಾಯ್.